ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಆತ್ಮೀಯ ಸೆಕೆಂಡ್ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ 80ಕ್ಕೆ 80 ಅಂಕಗಳನ್ನು ಯಾವ ರೀತಿ ತಗೋಬೇಕು ಮತ್ತು ಯಾವೆಲ್ಲ ಪ್ರಶ್ನೆಗಳನ್ನು ಪ್ರಿಫರ್ ಮಾಡಿದ್ರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ, ಅದು ಎಕ್ಸಾಮಿನೇಷನ್ 1 ಆಗಿರ್ಬೋದು ಅಥವಾ 2 ಆಗಿರ್ಬೋದು, ನಾಳೆ ಬರೆಯುವಂಥ ಪರೀಕ್ಷೆ ಸಹ ಆಗಿರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಪ್ರಮುಖವಾಗಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾರೂ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ, ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನಿಮಗೆ ಬಹಳಷ್ಟು ಹೆಲ್ಪ್ ಈ ವಿಡಿಯೋದಿಂದ ಆಗ್ತದೆ ಅಂತ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲು MCQ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು 20 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಒಟ್ಟು ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ 5 ಅಂಕಗಳು ನಿಮಗೆ ಕಡ್ಡಾಯವಾಗಿ ಸಿಗ್ತವೆ. 20 ಪ್ರಶ್ನೆಗಳನ್ನು ಪ್ರಿಪೇರ್ ಮಾಡಕ್ಕೆ ಕೊಟ್ಟಿದ್ದೀನಿ. ಜೊತೆಗೆ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ನೋಡಿದ್ದೀನಿ, 19 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. 5 ಅಂಕ ಇಲ್ಲಿ ನಿಮಗೆ ನಿಗದಿ ಆಗಿರ್ತದೆ. ಜೊತೆಗೆ ಹೊಂದಿಸಿ ಬರೆಯಲ್ಲಿ 20 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಅಲ್ಲಿ ಸಹ 5 ಅಂಕ ಸಿಗ್ತದೆ. ಜೊತೆಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಈ ವಿಭಾಗಕ್ಕೆ ನಾನು ಒಟ್ಟು 20 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಜೊತೆಗೆ 5 ಅಂಕ ನಿಮ್ಗೆ ಅಲ್ಲಿ ಕಡ್ಡಾಯವಾಗಿ ಸಿಗ್ತವೆ. ಟೋಟಲ್ಲು ನಿಮಗೆ 79 ಪ್ರಶ್ನೆಗಳು, ಅವು 20 ಅಂಕಗಳಿಗೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಇನ್ನಷ್ಟು ಏನಪ್ಪಾ ಅಂತಂದ್ರೆ ನಿಮಗೆ 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, ಜೊತೆಗೆ 10 ಅಂಕದ ಪ್ರಶ್ನೆಗಳು, ಅದರ ಜೊತೆಗೆ ಕಾಲಾನುಕ್ರಮ ಮತ್ತು ಭಾರತ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿ ಈ ಎಲ್ಲ ವಿಭಾಗವನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಒಟ್ಟು ಏನಪ್ಪಾ ಅಂತಂದ್ರೆ 80ಕ್ಕೆ 80 ಅಂಕಗಳು ಯಾವ ರೀತಿ ಸರಳವಾಗಿ ನಮಗೆ ಪಡಿಬೇಕು, ನೀವು ಸ್ಕೋರ್ ಮಾಡಬೇಕು ಇತಿಹಾಸ ವಿಷಯದಲ್ಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಸುಲಭವಾಗಿ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ 80 ಅಂಕಗಳು ಸಿಗ್ತವೆ ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ನೇರವಾಗಿ ನಾನು ಪ್ರಶ್ನೆಗಳ ಕಡೆ ನಿಮ್ಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ PUC ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲು ನಾವು MCQ ವಿಭಾಗವನ್ನು ಒಂದೊಂದಾಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ. MCQ ಅಲ್ಲಿ ನಿಮಗೆ ಒಟ್ಟು ನಾನು 5 ಅಂಕಗಳು ಅಂತ ಹೇಳಿದೆ. ಒಟ್ಟು ನಿಮ್ಗೆ ಇಲ್ಲಿ ಎಷ್ಟು ಕೊಟ್ಟಿದ್ದೀನಿ? 20 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸೊ ಒಂದೊಂದಾಗಿ ಗಮನಿಸ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯುವಂತ ವೈಜ್ಞಾನಿಕ ಒಂದು ಅಗೆತಕ್ಕೆ ನಾವು ಭೂ ಉತ್ಖನನ ಅಂತ ಕರಿತೀವಿ. ಫಿಕ್ಸ್, ಕಡ್ಡಾಯ, ನಿಖರವಾದಂತಹ ಪ್ರಶ್ನೆಗೆ ನಿಖರವಾದಂತಹ ಉತ್ತರವನ್ನ ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಗಂಗರ ಪ್ರಸಿದ್ಧ ದೊರೆ ದುರ್ವನಿತ ಅಂತ ಹೇಳ್ತೀವಿ. ಪಲ್ಲವರ ರಾಜಧಾನಿ ಕಂಚಿ, ಬಹಳ ಸರಿ ಪ್ರಶ್ನೆ ಬಂದು ಹೋಗಿದೆ. ಬೆಂಗಳೂರು ಸ್ಥಾಪಕ ಅಥವಾ ನಿರ್ಮಾಪಕ ಯಾರು ಅಂತ ಕೇಳ್ತಾರೆ. 1ನೇ ಕೆಂಪೇಗೌಡ. ನೆನಪಿರ್ಲಿ, ಕೆಂಪೇಗೌಡ ಬಹಳಷ್ಟು ಜನ ಇದ್ದಾರೆ, ಅದರಲ್ಲಿ 1ನೇ ಕೆಂಪೇಗೌಡ ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಯಾವ್ದಕ್ಕೆ ಕರೀತಾರೆ ಅಂತಂದ್ರೆ ಈ ಒಂದು ವುಡ್ನ ವರದಿಗೆ ನಾವು ಕರಿತೀವಿ. ಇನ್ನು 6ನೇ ಪ್ರಶ್ನೆ, ಕರ್ನಾಟಕ ಎಂಬ ಶಬ್ದವು ಕೆಳಗಿನ ಯಾವುದರಲ್ಲಿ ಮೊಟ್ಟ ಮೊದಲು ಉಲ್ಲೇಖವಾಗಿದೆ ಅಂತ ಹೇಳ್ತಾರೆ. ನೀವು ಈ ಒಂದು ಮಹಾಕಾವ್ಯ ಆದಂತಹ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಮತ್ತು ಸಭಾಪರ್ವ ಎಂಬುದರಲ್ಲಿ ಕರ್ನಾಟಕ ಎಂಬ ಶಬ್ದವು ಉಲ್ಲೇಖವಾಗಿದೆ ಅಂತ ಹೇಳ್ತೀವಿ. ಇನ್ನು 7ನೇ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಅಶೋಕ ಚಕ್ರವರ್ತಿಯನ್ನು ದೇವನಾಂಪ್ರಿಯ ಅಂತೇಳಿ ಗುರುತಿಸಲಾಗಿದೆ ಅಂತ ಹೇಳ್ತಾರೆ. ಕಾರಣನ ಕೊಟ್ಟಿದ್ದಾರೆ. ಮಸ್ಕಿ ಮತ್ತು ಕೋಲ್ಕತ್ತಾ ಶಾಸನಗಳು ಅಶೋಕನನ್ನ ದೇವನಾಂಪ್ರಿಯ ಅಶೋಕಸ್ ಅಂತೇಳಿ ಉಲ್ಲೇಖವಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮಗೆ ಇಲ್ಲಿ 1, 2, 3 ಕೊಟ್ಟಿರ್ತಾರೆ. ಅದರಲ್ಲಿ ಈ ರೀತಿ A-B ಎರಡೂ ಸರಿಯಾಗಿವೆ ಹಾಗೂ B-ಯು ಸರಿಯಾದ ವಿವರಣೆ ಅಂತ ಹೇಳಿ ಇರ್ತದಲ್ಲ, ಅದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಗುಪ್ತರ ವಂಶ ಸ್ಥಾಪಕ ಶ್ರೀಗುಪ್ತ. ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗುಪ್ತರ ಪ್ರಮುಖ ಅರಸ ಯಾರು ಅಂತ ಹೇಳಿ. ಇನ್ನೆಕ್ಸ್ಟ್, ಭಾರತದ ಗಿಣಿ ಎಂದು ಸುಪ್ರಸಿದ್ಧವಾದಂಥ ವ್ಯಕ್ತಿ ಅಮೀರ್ ಖುಸ್ರು. ಯಾರ ಆಸ್ಥಾನದ ಕವಿಯಾಗಿದ್ದ ಅಂತ ಹೇಳ್ತೀವಿ, ಕಾಮೆಂಟ್ ಬಲ್ಲಿ ತಿಳಿಸಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಆದರೆ ಬ್ರಿಟಿಷರ ರಾಜಧಾನಿ ಭಾರತದಲ್ಲಿ ಯಾವುದು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಪಾದನೆ, ನಾಸಿಕ್ ಗುಹಾ ಶಾಸನವನ್ನ ಗೌತಮಿ ಬಾಲಶ್ರೀ ಹೊರಡಿಸಿದ್ದಾರೆ ಅಂತ ಹೇಳ್ತಾರೆ. ಕಾರಣವನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಈ ಶಾಸನ ಗೌತಮ ಪುತ್ರ ಶಾತಕರ್ಣಿಯು ಸಾಧನೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಉತ್ತರ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಎರಡೂ ಸರಿಯಾಗಿ B ಏನದ ವಿವರಣೆ ಆಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್, ಉತ್ತರ ಪತೇಶ್ವರ ಎಂಬ ಬಿರುದು ಯಾರಿಗಿತ್ತು, ಯಾವ ರಾಜನಿಗಿತ್ತು ಅಂತಂದ್ರೆ ಹರ್ಷವರ್ಧನ ಅಂತ ಹೇಳ್ತೀವಿ. ಆದರೆ ದಕ್ಷಿಣ ಪತೇಶ್ವರ ಅಂತೇಳಿ ಯಾರಿಗಿತ್ತು ಅಂತೇಳಿ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನವಕೋಟಿ ನಾರಾಯಣ ಎಂಬ ಬಿರುದು ಹೊಂದಿರುವಂತಹ ಮೈಸೂರು ಒಡೆಯರುಗಳಲ್ಲಿ ಚಿಕ್ಕ ದೇವರಾಜ ಒಡೆಯರು ಅಂತ ಕರಿತೀವಿ. ಶೇಖರ ಪ್ರವೃತ್ತವಂತ ಗುರುಗ್ರಂಥ ಸಾಹಿಬ. ಇನ್ನು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದು ಈ ಒಂದು ಕರ್ನಾಟಕದಲ್ಲಿ, ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ತೀವಿ. ಎಷ್ಟರಲ್ಲಿ ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದರ ಪ್ರಶ್ನೆ, ಪ್ರತಿಪಾದನೆ, ನಿಮಗೆ ಇಲ್ಲಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಹೌದು,
ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗೆ ಸಮಕಾಲೀನ ಆದುದು ಅಂತ ಹೇಳ್ತಾರೆ. ಹಾಗಾದ್ರೆ ಎರಡು ಸರಿಯಾದ ವಿವರಣೆ ಆಗಿವೆ ಅಂತ ಹೇಳ್ಬೋದು. ಇನ್ನು ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ಕಾದವನೇ ಪರ್ಸಿ ಬ್ರೌನ್ ಅಂತ. ಈ ವರ್ಷ ನಿಮಗೆ ಈ ಮೊದಲನೇ ಪ್ರಶ್ನೆ ಏನು ಎಕ್ಸಾಮಿನೇಷನ್ 1ರಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ಇನ್ನು ಬಹುಬನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಅದು ಗುಲ್ಬರ್ಗ ಅಂತ ಹೇಳ್ತೀನಿ ನಾನು. ಇನ್ನು ಆಧುನಿಕ ಮೈಸೂರು ಶಿಲ್ಪಿ ನಿರ್ಮಾತೃ ಎಂದು ಕರೆಯಲ್ಪಡುವ ದಿವಾನರು ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯರು ಅಂತ ಹೇಳ್ತಾರೆ. ಅದರ ಜೊತೆಗೆ ಜಯ ಭಾರತ ತನುಜಾತೆ ನೀವು ಆಲ್ರೆಡಿ ಎಲ್ಲ ಪಠ್ಯ ಪುಸ್ತಕದಲ್ಲಿ ಓದ್ಕೊಂಡಿರ್ತೀವಿ. ಅದು ಬರೆದವರೇ ನಮ್ಮ ರಾಷ್ಟ್ರಕವಿ ಕುವೆಂಪು. ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಾನು ಸಹ ಹೇಳ್ಬೋದು. ಸೊ ಇವು ಒಟ್ಟು ನಿಮ್ಗೆ 20 ಪ್ರಶ್ನೆಗಳು, ಒಟ್ಟು 5 ಅಂಕಕ್ಕೆ ಸಂಬಂಧಪಟ್ಟಂತೆ MCQ ಪ್ರಶ್ನೆಗಳು ಬಂದಿನಿ. ಪ್ರಮುಖವಾಗಿ ನಿಮಗೆ ಎನ್ಯುವಲ್ ಎಕ್ಸಾಮು ಮತ್ತು ಪೂರ್ವ ಸಿದ್ಧತೆಯಲ್ಲಿ ಈ ಎಕ್ಸಾಮಿನೇಷನ್ 2 ನಾಳೆ ಏನು ಬರೀತಾರಲ್ಲ ಅಲ್ಲಿಯೂ ಸಹ ಬರ್ತವೆ ಅಂತ ಹೇಳ್ತೀನಿ. ಇನ್ನು ಮುಂದೆ ನಾನು ಬಿಟ್ಟ ಸ್ಥಳಗಳಿಗೆ ನಿಮ್ಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಶ್ನೆ ಮುಂದೆ ನಾನು ಉತ್ತರವನ್ನು ಬರೆದಿದ್ದೀನಿ, ಗಮನಿಸ್ತಾ ಹೋಗಿ. ಮೇಂಜೋದಾರೋ ಪದದ ಅರ್ಥ ಅಂತಂದ್ರೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಕರಿತೀವಿ. ಪಾರ್ಶ್ವನಾಥನ ಬಗ್ಗೆ ಬಹಳಷ್ಟು ಸಾರಿ ಹೊಂದಿಸಿ ಬಂದಿದೆ. 23ನೇ ತೀರ್ಥಂಕರು ಯಾರ ಧರ್ಮದ ಅಂತ ಕಮೆಂಟ್ ಮೂಲಕ ನೀವೆಲ್ಲ ತಿಳಿಸಿ. ಅಲ್ಬೇನೂರಿ ಶ್ರೇಷ್ಠ ಕೃತಿ ಕಿತಾಬ್ ಉಲ್ ಹಿಂದ್ ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಹೇಳ್ತೀವಿ. ಇನ್ನು ಸರ್ ಸೈಯದ್ ಅಹಮದ್ ಖಾನ್ರು ಅಲಿಗರ್ ಚಳುವಳಿಯನ್ನ ಪ್ರಾರಂಭಿಸಿದ್ರು ಅಂತ ಹೇಳ್ತೀವಿ. ವೇದ ಕಾಲದಲ್ಲಿ ಬುಡಕಟ್ಟಿನ ಮುಖ್ಯಸ್ಥರನ್ನ ಏನಂತ ಕರಿತಿದ್ರು? ರಾಜನ್ ಅಂತ ಕರಿತಾ ಇದ್ರು. ನೆಕ್ಸ್ಟ್ ಛತ್ರಪತಿ ಎಂಬ ಬಿರುದು ಹೊಂದಿರುವಂತಹ ಒಕ್ಕೈಕ ರಾಜ ಮರಾಠ ರಾಜ ಶಿವಾಜಿ ಅಂತ ಹೇಳ್ತೀವಿ. ಅಮುಕ್ತ ಮೌಲ್ಯ ಕೃತಿಯನ್ನು ರಚಿಸಿದ ಶ್ರೀಕೃಷ್ಣ ದೇವರಾಯ. ಇನ್ನು ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಭಾರತದಲ್ಲಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಯಾರು ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಮೊದಲು ಎಲ್ಲಿ ಜಾರಿಗೆ ಬಂತು, ಯಾವ ಒಂದು ಸಾಮ್ರಾಜ್ಯ ಇದನ್ನ ನಮ್ಮ ಭಾರತದಲ್ಲಿ ಅಳವಡಿಸ್ಕೊಳ್ತು ಅಂದ್ರೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಹೇಳಿ ಎದ್ದೇಳಿ ಗುರಿ ತಲುಪುವವರೆಗೆ ನಿಲ್ಲದ್ರಿ ಅಂತ ಹೇಳಿದವ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಏನಪ್ಪಾ ಅಂತಂದ್ರೆ ನಾಯಕರಾಗಿರುವಂತಹ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತೀವಿ. ಕಲ್ಯಾಣ ಕರ್ನಾಟಕದ ಮೊದಲ ರಾಜಧಾನಿ ಮ್ಯಾನಕೇಟ. ಇನ್ನು ಮೊಹಮ್ಮದ್ ಬಿನ್ ತುಗ್ಲಕನ ನನ್ನ ಏನಂತ ಕರಿತಿದ್ರೆ ವೈರುಧ್ಯಗಳ ಮಿಶ್ರಣ ಅಂತ ಕರೆದ್ರು. ಇನ್ನು ನೆಕ್ಸ್ಟ್ ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ತೀವಿ. ಅವರು ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಅದು ಯಾವ ಸಮಾಜ ಅಂತ ಹೇಳಿ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಈಸೂರು ಕೊಡೆವು ಅಂತ ಹೇಳಿ ಈಸೂರು ಗ್ರಾಮದ ಘೋಷಣೆಯಾಗಿತ್ತು ಅಂತ ಹೇಳ್ತಾರೆ. ಅಶ್ವಘೋಷ ಯಾರು ರಚಿಸಿದ್ರು ಅಂತಾರೆ ಬುದ್ಧ ಚರಿತ ರಚಿಸ್ತಾನೆ. ಇನ್ನು ಹೊಯ್ಸಳರ ಮನೆತನದ ಸ್ಥಾಪಕ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಯಾರು ಅಂತಂದ್ರೆ ಅದೇ ಬೇರೆ ಯಾರಲ್ಲ, ಶ್ರೀಕೃಷ್ಣ ದೇವರಾಯ. ಇನ್ನು ಶಂಕರಾಚಾರ್ಯರ ಒಂದು ಸಿದ್ಧಾಂತ ಯಾವುದು ಅಂತಂದ್ರೆ ಅದೇ ಅದ್ವೈತ ಅಂತ ಹೇಳ್ತೀವಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟನ್ ಅನ್ನು ಕೊಂದ ಮಂಗಲ್ ಪಾಂಡೆ ಅಂತ ಹೇಳ್ತೀವಿ. ಸೊ ಒಟ್ಟು ನಿಮ್ಗೆ 19 ಪ್ರಶ್ನೆಯನ್ನ ಕೊಟ್ಟಿದ್ದೀನಿ, 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ನು ಹೊಂದಿಸಿ ಬರೆಯುವ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಯನ್ನ ಒಂದ್ ಕಡೆ ಉತ್ತರವನ್ನ ಕೊಟ್ಟಿ ನೋಡಿ. ಜಾನ್ ಮಾರ್ಷಲ್ ರವರು ಸಿಂಧೂ ನಾಗರಿಕತೆಯ ಸಂಶೋಧನೆಗೆ ಪ್ರಮುಖ ಪಾತ್ರವನ್ನು ವಹಿಸಿರುವಂತ ಸಂಶೋಧನೆ ಮಾಡಿದವಂತವರು. ಚೌಂಡರಾಯ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹವನ್ನ. ಇನ್ನು ಮೊಹಮ್ಮದ್ ಗವಾನ್ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ, ಅದೇ ಮದರಸ. ಬಸವೇಶ್ವರವರ ಸಿದ್ಧಾಂತ ಕಾಯಕವೇ ಕೈಲಾಸ ಎಂಬ ತತ್ವದಡಿಯಲ್ಲಿ ಬದುಕಿದವರಂತೂ ದೇಶಕ್ಕೆ ಮಾದರಿ. ಮಿರ್ಜಾ ಇಸ್ಮಾಯಿಲ್ ರವರು ದಿವಾನರಾಗಿದ್ರು. ಮಂಡ್ಯ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಲ್ಲಿ ಪ್ರಮುಖ ಕಾರಣವನ್ನು ಮಾಡಿದ್ರು. ಇನ್ನು ಶ್ರೀ ವಿಜಯರ ಕೃತಿ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ಸಮುದ್ರಗುಪ್ತನಿಗೆ ಒಂದು ಬಿರುದಿತ್ತು, ಅದು ಕವಿರಾಜ ಅಂತ ಹೇಳಿ. ಯಾಕಂದ್ರೆ ಇವನ ಕಾಲದಲ್ಲಿ ಬಹಳಷ್ಟು ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದ. ಇನ್ನು ಅಮಿತ್ ಕುಸರು ಎಷ್ಟು ಸಾರಿ ಬಂದಿದ್ದಾರೆ, ಭಾರತದ ಗಿಣಿ ಅಂತ ಸಹ ಇವನನ್ನ ಕರಿತೀವಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ವಸುಮಿತ್ರ ಯಾರು ಅಂತಂದ್ರೆ 4ನೇ ಬುದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವ್ಯಕ್ತಿ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಸತ್ಯಾರ್ಥ ಪ್ರಕಾಶ್ ಎಂಬ ಪತ್ರಿಕೆಯನ್ನ ಏನ್ ಮಾಡಿದ್ರು ಅಂದ್ರೆ ಪ್ರಕಟಿಸಿದ್ರು. ಹಾಲದೊರೆ ಗಾಥಾ ಸಪ್ತಸತಿಯನ್ನ ಏನಪ್ಪಾ ಅಂತಂದ್ರೆ ಕರ್ತೃ ಸಮುದ್ರಗುಪ್ತ ಮತ್ತೆ ರಿಪೀಟ್ ಆಗಿರುವಂತದ್ದು ಕವಿರಾಜ ಅಂತ ಕರಿತಿದ್ರು. ಮೊಹಮ್ಮದ್ ಗೋರಿಯನ್ನ ತರೈನಿ ಯುದ್ಧದ ಯಾರ ನಡುವೆ ನಡೀತು ಮತ್ತು ಎಷ್ಟರಲ್ಲಿ ನಡೀತು ಅಂತ ಹೇಳಿ ಕಮೆಂಟ್ ಮೂಲಕ ನೀವು ತಿಳಿಸಿ. ಚಿಕ್ಕ ದೇವರಾಜ ಒಡೆಯರನ್ನ ಕರ್ನಾಟಕ ಚಕ್ರವರ್ತಿ ಅಂತ ಕರೀತಿದ್ರು. ಬಸವೇಶ್ವರ ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು, ಎಲ್ಲಿ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ದಯಾರಾಮ್ ಸಹಾನಿ ಅವರು ಹರಪ್ಪ ನಗರವನ್ನ ಸಂಶೋಧನೆ ಮಾಡೋರು. ಕನಿಷ್ಕನನ್ನು ಕುಶಾಣರು ಪ್ರಸಿದ್ಧ ದೊರೆ ಅಂತ ಹೇಳ್ತೀವಿ. ಇವನಿಂದಲೇ ಶಕವರ್ಷ ಪ್ರಾರಂಭವಾಯಿತು. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಏನಪ್ಪಾ ಅಂತಂದ್ರೆ ಪ್ರತಿಪಾದಿಸಿದಂತ ವ್ಯಕ್ತಿಗಳು. ಇನ್ನು ಲಾರ್ಡ್ ಡಾಲ್ಹೌಸಿ ದತ್ತುಪುತ್ರ ಹಕ್ಕಿಲ್ಲ ಎಂಬ ನೀತಿಯನ್ನ
ಜಾರಿಗೆ ತಂದಿದ್ದಾನೆ. ಏನು ಮಾಡಿದ್ದಾನೆ ಅಂತಂದ್ರೆ ನಿಮ್ಗೆ ಅಲ್ಲೇ ಬಹುಆಯ್ಕೆಯಲ್ಲಿ ಕೇಳಿದ್ದಾನೆ, ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾನೆ, ಹೊಂದಿಸಿ ಬರೆಯಲು ಕೇಳಿದ್ದಾನೆ. ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಇನ್ನು ವಲ್ಲಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಇವರ ಒಂದು ಸೈನಿಕ್ ಅಕಾಡೆಮಿ ಇದೆ, ಅದು ಎಲ್ಲಿ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಭಾಗ ಈಗ ಮುಂದೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆ ವಿಭಾಗಕ್ಕೆ ಹೋಗ್ತೀನಿ. ಇಂಡಿಕಾ ನೆನಪಿರ್ಲಿ, ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತಂದ್ರೆ ಮೆಗಸ್ತಾನಿಸ್ ಅಂತ ಹೇಳ್ತೀವಿ. ಇದು ಯಾರ ಕಾಲದಲ್ಲಿ ಆಳ್ವಿಕೆಗೆ ಯಾರ ಆಸ್ಥಾನದಲ್ಲಿ ಈತ ಇದ್ದ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಗೌತಮಿ ಬಾಲಶ್ರೀ ಹೊರಡಿಸಿರುವಂತಹ ಶಾಸನ ನಾಸಿಕ್ ಶಾಸನ. ಇದು ರಿಪೀಟೆಡ್ ಆಗಿರುವಂತಹ ಕ್ವಶನ್ಗಳು ಬಹಳಷ್ಟು ಬಂದಿವೆ. ಕದಂಬರ ಮನೆತನ ಸ್ಥಾಪಕ ಮಯೂರ ವರ್ಮ ಅಂತ ಹೇಳ್ತೀವಿ. ಶಿವಪ್ಪ ನಾಯಕನ ಶಿಸ್ತು ಎಂದರೆ ಅದೊಂದು ಕಂದಾಯ ಪದ್ಧತಿಯಾಗಿತ್ತು. ನೆಕ್ಸ್ಟ್ ವೇದಗಳಿಗೆ ಹಿಂದೂರಿಗೆ ಅಂತ ಕರೆ ಕೊಟ್ಟವರೇ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಇವರೊಂದು ಸಮಾಜ ಇದೆ, ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಶಾಸನಶಾಸ್ತ್ರಗಳಂತಂದ್ರೆ ಶಾಸನಗಳನ್ನು ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಶಾಸನಶಾಸ್ತ್ರ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಅಂತಂದ್ರೆ ಅದು ಕಬ್ಬಿಣ ಅಂತ ಹೇಳ್ತೀವಿ. ಇನ್ನು ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಶಂಕರಾಚಾರ್ಯರು. ಹಾಗಾದ್ರೆ ಈ ಒಂದು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸರು ಯಾರು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಅಂತಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಅಂತ ಹೇಳ್ತೀವಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತಂದ್ರೆ ಅದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯರು ಅಂತ ಹೇಳ್ತೀವಿ. ಇನ್ನು ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರಗಳನ್ನ ಹೆಸರಿಸಿ ಅಂತಂದ್ರೆ ಅದು ಕಾರ್ಡ್ಜೈಟ್ ಅಂತ ಹೇಳ್ತೀವಿ. ಕ್ಷೇತ್ರ ಎಂದರೆ ಉಳುಮೆ ಮಾಡುವಂತ ಭೂಮಿ. ಇದು ವೇದಗಳ ಕಾಲದಲ್ಲಿ ಬಂದಿರುವಂತದ್ದು. ಇನ್ನು ಕುಶಾಣ ಪ್ರಸಿದ್ಧ ಅದೇ ಕನಿಷ್ಕನ ರಿಪೀಟೆಡ್ ಆಗಿದೆ. ಮತ್ತು ಅದೇ ಬೆಂಗಳೂರಿನ ಸ್ಥಾಪಕ ಯಾರು ಅಂದ್ರೆ 1ನೇ ಕೆಂಪೇಗೌಡ. ನೋಡ್ರಿ ಅದು ರಿಪೀಟೆಡ್ ಆಗಿರುವಂತದ್ದು. ಭಾರತ ಮೊದಲ ಸ್ವತಂತ್ರ ಸಂಘಟನೆ ನಡೆದ ವರ್ಷ ಅಂತಂದ್ರೆ ಸಾಮಾನ್ಯ ಶಕ 1857 ಅಂತ ಹೇಳ್ತೀವಿ. ಕನ್ನಡದ ಆದಿಕವಿ ಪಂಪ. ಇನ್ನು ಚಿತ್ರದುರ್ಗ ಕೋಟೆಯಲ್ಲಿ ರಚಿಸಿದ ಮಹಿಳೆಯ ಹೆಸರು ಅಂದ್ರೆ ಒನಕೆ ಓಬವ್ವ. ಕವಿ ರಚಿಸಿರುವಂತ ಭಕ್ತಿ ಗೀತೆಗಳಿಗೆ ನಾವು ದೋಯೆ ಅಂತ ಕರಿತೀವಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದವ ವಾಸ್ಕೋಡಿ ಗಾಮ. ಅದು ಎಷ್ಟರಲ್ಲಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದ ದಾದಾಬಾಯಿ ನವರೋಜಿಯವರು. ಇವರು ಯಾವ ಪಂಗಡಕ್ಕೆ ಅಂದ್ರೆ ಈಗ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಮತ್ತು 2 ಪಂಗಡಗಳಿವೆ, ಅದರಲ್ಲಿ ಯಾವ ಪಂಗಡಕ್ಕೆ ಸೇರಿದರು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನಾನು ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ಮತ್ತು ಈ ಒಂದು 5 ಅಂಕದ ಪ್ರಶ್ನೆಗಳಿಗೆ 10 ಅಂಕದ ಪ್ರಶ್ನೆಗಳಿಗೆ ನಾನು ಸಪರೇಟ್ ಆಗಿ ವಿಡಿಯೋಗಳನ್ನ ಮಾಡಿದ್ದೀನಿ. ಆಲ್ರೆಡಿ ಆ ವಿಡಿಯೋಗಳೆಲ್ಲವೂ ಪ್ಲೇ ಲಿಸ್ಟ್ ಅಲ್ಲಿ ಇದ್ದಾವೆ. ಬಹಳ ಇಂಪಾರ್ಟೆಂಟು, ನಿಮಗೆ ಎಕ್ಸಾಮ್ ನಲ್ಲಿ ಬಿದ್ದಿರುವಂತಹ ವಿಡಿಯೋಗಳನ್ನೇ ಕೊಟ್ಟಿದ್ದೀನಿ. ಅದರ ಲಿಂಕ್ ಅನ್ನು ಸಹ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಇಲ್ಲಿ ಮೇಲೆ ಕಾಣುವಂತ ಐ ಬಟನ್ ಸಹ ಸಿಗ್ತದೆ. ಮತ್ತು ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಈ ವಿಡಿಯೋಗಳು ಸಿಗ್ತವೆ. ಹೋಗಿ ಈ ವಿಡಿಯೋಗಳನ್ನು ನೋಡ್ಕೊಂಡು 80ಕ್ಕೆ 80 ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.